ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ಭ್ರಷ್ಟ ಬಕಾಸುರ ಅಧಿಕಾರಿಗಳ ದರ್ಬಾರ್ ಮಿತಿ ಮೀರ್ಬಿಟ್ಟಿದೆಯಂತೆ. ಯಾಕೆ ಭ್ರಷ್ಟ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಅಧಿಕಾರಿಗಳ ಲಂಚಾವತಾರಕ್ಕೆ ಬೇಸತ್ತ ಜನನೇ ಆಕ್ರೋಶ ಹೊರಹಾಕ್ತಿದ್ದಾರೆ. ತುಮಕೂರಲ್ಲಿ ಭ್ರಷ್ಟ ಬಕಾಸುರ ಅಧಿಕಾರಿಗಳ ದರ್ಬಾರಂತೆ ಅಧಿಕಾರಿಗಳ ಲಂಚಾವತಾರಕ್ಕೆ ಬೇಸತ್ತು ಜನಾನೇ ಸಿಡಿದಿದ್ದಾರೆ. ಜಿಲ್ಲಾಧಿಕಾರಿಗಳ ಜನಸಂಪರ್ಕ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಜನಸಾಮಾನ್ಯರಿಂದ. ಸಭೆಯಲ್ಲಿ ಜಾಗಟೆ ಬಾರಿಸಿ ತನ್ನ ನೋವನ್ನ ಹೇಳ್ಕೊಂಡು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗೋವಿಂದ ಗೋವಿಂದ, ಮೂಲಭೂತ ಸೌಕರ್ಯ ಗೋವಿಂದ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಕಾಪಾಡಪ್ಪ ಗೋವಿಂದ ಅಂತ ಜಾಗಟೆ ಬಾರಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ತುರುವೇಕೆರೆ ತಾಲೂಕಿನ ಜಡೆಯ ಗ್ರಾಮದ ದೂರುದಾರರ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಜಾಗಟೆ ಬಾರಿಸ್ತಾ ಆಕ್ರೋಶ ಹೊರ ಹಾಕಿರುವಂತಹ ದೃಶ್ಯ ಈಗ ನೋಡ್ತಾ ಇರೋದು. ತುರುವೇಕೆರೆ ತಾಲೂಕು ದಂಡೀಶ್ವರ ಹೋಬಳಿ ಸಂಖ್ಯೆ ಗ್ರಾಮ 54/1 ಸರ್ವೆ ನಂಬರ್ ಪಾಣಿ ತಿದ್ದುಪಡಿ ಆಗಬೇಕು. 309 ಮಿಸ್ ಮ್ಯಾಚ್ ಆಗಿದೆ, ಅದು ಪಾಣಿ ರೆಡಿ ಆಗಬೇಕು. ಇದಕ್ಕೋಸ್ಕರ 2 ವರ್ಷದಿಂದ ಅಲಿತಾ ಇದ್ದೀನಿ. ಎಸಿ ಆಫೀಸರ್ ಫೈಲ್ ಇದೆ, ಅಲ್ಲಿ ಎಸಿ ಆಫೀಸರ್ ಫೈಲ್ ಇದೆ. 2 ವರ್ಷ ಆದ್ಮೇಲೆ ಎಸಿ ಆಫೀಸ್ ಫೈಲ್ ಇದೆ. ಅಲ್ಲಿ ನವೀನ್ ಅಂದರು ಮತ್ತೆ ಕೇಶವ ಅಂದರು 20,000 ರೂಪಾಯಿ ಲಂಚ ಕೇಳ್ತಿದ್ದಾರೆ. 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀನಿ, ಅದಕ್ಕೂ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೇಡಮ್ಗೆ 15,000 ರೂಪಾಯಿ ತಂದಿದ್ದೀನಿ. ಮೇಡಮ್ಗೆ ಕೊಟ್ಬಿಟ್ಟು ಅದೇ ನಾನು ಕೆಲಸ ಮಾಡಿಸ್ಕೊಂಡಿದ್ದೀನಿ ಸರ್. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಯಾವ್ದು ಆಗಲ್ಲ ಸರ್. ಒಂದು ಫೈಲು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ. ಯೋಗೇಶ್, ಯಾಕಿಷ್ಟೊಂದು ಆಕ್ರೋಶ, ಯಾಕೆ ಭ್ರಷ್ಟ ಅಧಿಕಾರಿಗಳು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ, ಅದು ಕೂಡ ಸಭೆಯಲ್ಲೇ? ಕಾರಣ ಏನು ಅಂತ? ಅಶ್ವತಿ, ತುಮಕೂರಿನಲ್ಲಿ ಅಂದ್ರೆ ತುಮಕೂರು ಅಂತಲ್ಲ, ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಪಾರದರ್ಶಕವಾಗಿರಬೇಕು, ಲಂಚ ಮುಕ್ತವಾಗಿರ್ಬೇಕು ಅಧಿಕಾರಿಗಳು ಮತ್ತೆ ಆ ಅಧಿಕಾರಿ ವರ್ಗ ಅನ್ನೋದನ್ನ ಸಾಕಷ್ಟು ಸರ್ಕಾರಗಳು ಬಂದು ಹೇಳ್ಕೊಂಡು ಬರ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಜಾರಿ ಆಗಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮನಸ್ಥಿತಿ ಈ ರೀತಿಯಾಗಿ ತಂದಿಂತಿದೆ ಜನರನ್ನ. ಯಾವುದೇ ಒಂದು ಸಣ್ಣ ಕೆಲಸ ಆಗ್ಬೇಕಾದ್ರೂ ಹಣ ಕೊಡದೆ ಯಾವುದೇ ಸಣ್ಣ ಪುಟ್ಟ ಕೆಲಸಗಳು ಆಗೋದಿಲ್ಲ. ಈಗಾಗಲೇ ತುಮಕೂರಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಈ ರೀತಿಯ ಒಂದು ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಆ ಮೂಲಕ ಜನರು ಯಾವೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಮತ್ತೆ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿ ಅವರಿಗೆ ಸ್ಪಂದಿಸ್ತಾ ಇರೋ ಅನ್ನೋ ಕಾರಣಕ್ಕಾಗಿ ಈ ಒಂದು ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಹಾಗೆ ಇದೇ ರೀತಿ ತುರುವೇಕೆರೆಯಲ್ಲಿ ನಡೆದಂತ ಜನಸಂಪರ್ಕ ಸಭೆಯಲ್ಲಿ 2 ಪ್ರಮುಖವಾಗಿ ಘಟನೆಗಳು ಗಮನ ಸೆಳೆದಿದೆ. ಒಂದು, ಜಾಗಟೆ ಬಾರಿಸುವ ಮೂಲಕ ವ್ಯಕ್ತಿ ಒಬ್ಬ ತಮ್ಮ ತಂದೆಯ ಭೌತಿಕಾತೆಯನ್ನ ಮಾಡಿಕೊಟ್ಟಿಲ್ಲ ಅನ್ನೋದನ್ನ ಹೇಳಿ ಅಧಿಕಾರಿಗಳಿಂದ ಜಾಗಟೆ ಬಾರಿಸಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದ್ ಕಡೆ ಸಂಪಿಗೆ ಗ್ರಾಮದ ನಾಗೇಶ್ ಅವರು ತಮಗೆ ಆಗ್ಬೇಕಾಗಿಂತ ಏನೋ ಖಾತೆ ಬದಲಾವಣೆ ವಿಚಾರ ಕೊಡಿ 15-20 ಸಾವಿರ ಲಂಚನ ಕೇಳಿದ ಅಧಿಕಾರಿಗಳು ಅದನ್ನ ನೇರವಾಗಿ ನಿಮ್ಗೆ ತಂದು ಕೊಡ್ತಿದ್ದೀನಿ ಅಂತ ಅಲ್ಲಿದ್ದಂತ ಅಧಿಕಾರಿ ಎಸಿ ಮತ್ತೆ ಉಪ ಎಡಿಸಿ ಅವರಿಗೆ, ತಿಪ್ಪೇಸ್ವಾಮಿ ಅವರಿಗೆ ತಂದು ಹಣವನ್ನು ಕೊಡುವ ಮೂಲಕ ತಮ್ಮ ಕೆಲಸ ಮಾಡಿಕೊಡಿ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಅವರ ಅಧಿಕಾರಿಗಳು ಕೇಳಿರ್ತಕ್ಕಂಥ ಹಣದ ವಿಡಿಯೋ ಮೂಲಕ ಅವರು ಮೊಬೈಲ್ ಹಿಡಿದಿಟ್ಕೊಂಡಿದ್ರು. ಹಾಗಾಗಿ ನೇರವಾಗಿ ಈ ತಮ್ಮ ಸಮಸ್ಯೆನ ಬಗೆಹರಿಸ್ಕೊಡಿ, ಇಲ್ಲಾಂದ್ರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಿ ಅನ್ನೋ ಆ ಮಾತನ್ನ ಅಲ್ಲಿ ಇದ್ದಂತ ವ್ಯಕ್ತಿಗಳು ಹೇಳ್ಕೊಂಡ್ರು, ತಮ್ಮ ಹಳ್ಳನ್ನ ತೋಡ್ಕೊಟ್ರು. ಕೇವಲ ತುರುವೇಕೆರೆ ತಾಲೂಕಿನ ಜನಸಾಮಾನ್ಯರ ಮತ್ತೆ ಸಮಸ್ಯೆ ಇದು ಜಿಲ್ಲೆ ಇರ್ತಕ್ಕಂಥ ವಿವಿಧ ಭಾಗಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಜನರನ್ನು ನಡೆಸ್ಕೊತಾ ಇದ್ದಾರೆ, ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕಾದ್ರೆ, ಸಣ್ಣ ಒಂದು ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಅಲಿಸ್ತಾರೆ ಅನ್ನೋದನ್ನ ಅಲ್ಲಿ ತೋರಿಸಿದ್ದಾರೆ. ಓಕೆ ಯೋಗೇಶ್, ಧನ್ಯವಾದಗಳು ತಮ್ಮೆಲ್ಲ